ಇವಾಗ ಅವರು 2 ಶಾಸಕರು ಕೊತ್ತೂರು ಮಂಜುನಾಥ್ ಅವರು ಗೆದ್ದುಬಿಟ್ಟು 2 ವರ್ಷ 3 ತಿಂಗಳೇನಾಗಿದೆ. ಮೇಲ್ ಗೆದ್ದಿದ್ದವರು 2 ವರ್ಷ 2 ತಿಂಗಳಾಗಿದೆ. ಇದುವರೆಗೂ ಎಮ್ಗಲ್ ಕಡೆ ತಲೆನೇ ಹಾಕಿಲ್ದಿದ್ದವರು ಎಲೆಕ್ಷನ್ ಘೋಷಣೆ ಆದ್ಮೇಲೆ ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಅಂದ್ರೆ ಅವ್ರ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಅಂತ ನೋಡಬೇಕು. ಯಾಕಂದ್ರೆ ನೋಡ್ತಾ ಇರ್ತೀನಿ, ನಮ್ಮ ವೆಂಕಟೇಶನ್ ಹೇಳ್ದಂಗೆ ಒಂದು ಲಾರಿಯಲ್ಲಿ ಚೆನ್ಕೆ ಹಾಕೊಂಡು ಓಡಾಡ್ತಾರೆ ಹೊರತು ಗುದ್ಲಿ ಪೂಜೆ ಮಾಡ್ತಾರೆ. ಪದೇ ನಿಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ದೀನಿ, ಅವರು ಕೋಲಾರಕ್ಕೆ ಬರೋದೇ ಗುದ್ಲಿ ಪೂಜೆಗೆ ಅಷ್ಟೇ ಹೊರತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ. ಅವ್ರಿಗೆ ಫಸ್ಟ್ ಆಫ್ ಆಲ್ ಯಾವ ಗಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಇರ್ಲಿ, ಅವರು ಶಾಸಕ ಆಗ್ಬಿಟ್ಟು ಅವರು ಗುದ್ಲಿ ಪೂಜೆ ಮಾಡೋದು. ನಾವು ಕೇಳಿದ್ರೆ ಅಭಿವೃದ್ಧಿ ಕೆಲಸ ಇವತ್ತು ಎಮ್ಗಲ್ಲು ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ, ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ. ಅಭಿವೃದ್ಧಿ ಕಾರ್ಯಗಳು ಏನು ಮಾಡ್ತೀವಿ ಅಂತ ನಾವು ನೋಡ್ತೀವಿ. ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತಿಯಲ್ಲಿ JDS BJP ಚೆನ್ನಾಗಿ ಕೈ ಹಿಡಿತಾರೆ ಅಂತ ಹೇಳ್ತಾರೆ ಸರ್. ಅದು ಸರ್ಕಾರ ಇರೋದಕ್ಕೆ ಅವರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಗೊತ್ತು. 12 ಗಂಟೆ ರಾತ್ರಿಗಳಲ್ಲಿ ನಮ್ಮ ಕಾರ್ಯಕರ್ತರು ಮನೆ ಹೋಗಿ ಕದ ತಟ್ಟೋದು ಅದಿದೆ ಅಂತ ಹೇಳ್ತಾರೆ. ಈಗಾಗಲೇ ಐಜಿವರೆಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಆ ಕೆಲಸ ನಾನು ಮಾಡಿದ್ದೀನಿ. ಬೆಳಗ್ಗೆ ಕೂಡ ರಾಜ್ಯಾಧ್ಯಕ್ಷರು ಮಾತಾಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಟಾರ್ಗೆಟ್ ಮಾಡಿ ಅವ್ರ ಮನೆಗಳನ್ನ ಸುಮ್ಮನೆ ಏನೂ ಇಲ್ಲ ಅಂದ್ರೇನೋ ಹೋಗಿ ಹುಡ್ಕುವಂಥ ಕೆಲಸ ಮಾಡ್ತಾರೆ. BJP ಆಗಲಿ ಇಲ್ಲಿ JDS ಆಗಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ. ಒಳ್ಳೆಯ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ವಿ. ನಾವು ಒಳ್ಳೆ ಕಾರ್ಯಕರ್ತರ ಪಡೆ ಇದೆ BJPಗೆ JDSಗೆ. ಹಾಗಾಗಿ ಅವ್ರು ಸ್ವಲ್ಪ ಏನೋ ಕಲೆಗೊಂಡಿದೆ ಕಾಂಗ್ರೆಸ್. 100% ನಾವು ಎದುರಿಸ್ತೀವಿ. ರಿಸಲ್ಟ್ ದಿವಸ ನಿಮಗೆ ನಾವು ಹೇಳ್ತೀವಿ ವಿಜಯೋತ್ಸವದ ಸಂಕೇತವಾಗಿ. ಐಮಾಸ್ ಲೈಟ್ನ ಅವರು ಸ್ವಂತ ದುಡ್ಡಿಂದ ಚುನಾವಣೆ ಗಿಮ್ಮಿಕ್ ಹಾಕಿಲ್ಲ. ಅವ್ರು ಇವತ್ತಿಂದ CS ವೆಂಕಟೇಶ್ ಅವರು ಎಮ್ಗಲ್ಕ್ಕೆ ಚಿರಪರಿಚಿತರು. 20 ವರ್ಷದಿಂದ ಇದ್ದಾರೆ ಇಲ್ಲಿ. CS ವೆಂಕಟೇಶ್ ಅವರು 20 ವರ್ಷದಿಂದ ಕೆಲಸ ಮಾಡ್ತಿರೋದು. ಮತ್ತೆ ಅವ್ರು ಯಾವುದೇ ರೀತಿ ರಾಜಕೀಯ ಇಚ್ಛಾಶಕ್ತಿಯಿಂದ ಮಾಡ್ತಾ ಇಲ್ಲ. ಯಾರು ಅವ್ರ ಮನೆಯವರೆಗೂ ಕಷ್ಟ ಅಂತ ಗೊತ್ತಾದ್ರೆ ಹುಡ್ಕೊಂಡೋಗಿ ಸಹಾಯ ಮಾಡೋಂಥ ವ್ಯಕ್ತಿ ನಮ್ಮ CS ವೆಂಕಟೇಶ್ ಅವರು. ಅಂಥವ್ರಿಗೆ ಈ ಥರ ತೊಂದರೆ ಕೊಡ್ತಾರೆ. ಅದನ್ನೆಲ್ಲ ಜನ ನೋಡ್ತಾರೆ. ವೇಮಗಲ್ ಪಟ್ಟಣ ಪಂಚಾಯತಿ ಜನ ನೋಡ್ತಾ ಇದ್ದಾರೆ, ಸುಳ್ಳ್ಯನಹಳ್ಳಿ ವಿಶ್ವನಗರ ಜನ ನೋಡ್ತಾ ಇದ್ದಾರೆ, 6ನೇ ವಾರ್ಡ್ ಜನ ನೋಡ್ತಾ ಇದ್ದಾರೆ. ಖಂಡಿತವಾಗಿ ಈಗಾಗಲೇ ಅವರು ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಅಂದ್ರೂ ಏನು ಸುಳ್ಳ್ಯನಹಳ್ಳಿ ವಿಶ್ವನಗರ ಜನ ನಾವು ವೆಂಕಟೇಶನ್ ಅವರ ಅಭಿವೃದ್ಧಿ ಕಾರ್ಯಗಳು ಬೇಕು, ನಮಗೆ ನೀವು ಬೇಕು ಅಂದ್ಬಿಟ್ಟು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ಭಾಗದಲ್ಲಿ ಅವರು ಅತ್ಯಧಿಕ ಮತಗಳಿಂದ ಗೆದ್ಕೊಂಡ್ಬರ್ತಾರೆ. ಧನ್ಯವಾದ. ನಮ್ಮೆಲ್ಲ ಅಭ್ಯರ್ಥಿಗಳು ಇವತ್ತು ವೈಪೇಟು ಮೇಲೆ 4-5 ಕ್ಷೇತ್ರ, ಒಂದೊಂದು ಕ್ಷೇತ್ರಕ್ಕೆ 4-5 ಜನ ಅಭ್ಯರ್ಥಿಗಳು ಅದರಲ್ಲಿ ಕೆಲವರಿಗೆ ನಾವು ಗುರುತಿಡಬೇಕಾಯ್ತು. ಯಾಕಂದರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ, ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ, ಆ ಥರದವ್ರಿಗೆ ನಾವು 17 ಜನಕ್ಕೆ ನಮ್ಮ JDS BJP ಅಭ್ಯರ್ಥಿಗಾಗಿ ನಾವು ಇದು ಮಾಡಿದ್ವಿ. ಸಣ್ಣ ಪುಟ್ಟ ಲೋಪದೋಷಗಳು ಇರ್ತದೆ. ಯಾಕಂದರೆ ಅಲ್ಲಿ ಕೆಲವರು ನಿಮ್ಗೆ ಗೊತ್ತು, ಕಾಂಗ್ರೆಸ್ ಅವ್ರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ. ಅವ್ರು ಕಾಯಿ ನೋಡುವಂಥ ತಂತ್ರ ಅಳವಡಿಸಿದ್ದು. ನಮಗೆ ಜಾಸ್ತಿ ಜನ ಇದೆ. ಯಾಕಂದರೆ JDS BJP ಈ ಭಾಗದಲ್ಲಿ ಉತ್ತರ ಪ್ರದೇಶ ಪಡೆಯುವಂಥ ಅಭಿವೃದ್ಧಿ ಕಾರ್ಯಗಳಾಗಿದೆ. ಅದಕ್ಕೆಲ್ಲ ಜನ ಇವತ್ತು BJP JDS ಕಡೆ ನೋಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಪೈಪೋಟಿ ಸರ್ವೇಸಾಮಾನ್ಯ. ಅದರಲ್ಲಿ ಯಾರಿಗೋ ಟಿಕೆಟ್ ಸಿಕ್ಕಿದ್ದವ್ರಿಗೆ ಅಸಮಾಧಾನ ಆಗಿದೆ. ನಾವೆಲ್ಲ ಕುತ್ಕೊಂಡು ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿ ಮನವೊಲಿಸೋ ಕೆಲಸ ಮಾಡಿದ್ವಿ. ಖಂಡಿತವಾಗಿ JDS ಕಾರ್ಯಕರ್ತರಾಗ್ಬೋದು, BJP ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು. ಯಾರೋ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ. ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು ಪ್ರೆಸೆಂಟ್ MP ಕೂತಿದ್ರು, ಡಿಪ್ಯೂಟೆಡ್ MP ಹಿಂದೆ ಇರುವಂಥ ಮಾಜಿ ಸಂಸದರು ಇಕ್ಕಿದ್ರು, CMR ಶ್ರೀನಿವಾಸ್ ಎಲ್ಲ ಜಿಲ್ಲಾ ನಾಯಕರು BJP JDS ನಾಯಕರು ಕುತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು. ಅದರಲ್ಲಿ ಏನು ಪಕ್ಷಪಾತ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ. ಖಂಡಿತವಾಗಿ ನಾವು ಇವಾಗ 17 ಗೆಲ್ಲುವಂಥ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಇದೆ. ಖಂಡಿತ ನಾವು ಗೆಲ್ತೀವಿ. ಕರೆದು ನಾನೇ ಟಿಕೆಟ್ ಕೊಡ್ಸಿದ್ದವಾಗ ನಾವೇ ಕೊಡ್ಸಿದ್ದು. ಅವ್ರಿಗೆ ಒಳ್ಳೆ ರೀತಿ ಇದು ಮಾಡಿದ್ವಿ. ಅವ್ರಿಗೆ ಒಳ್ಳೆ, ಯಾಕಂದ್ರೆ ವರದಾ ಪ್ರಕಾಶ್ ಜೊತೆ ತುಂಬ ಇದ್ರು ಅವರು. ಅವ್ರಿಗೆ ಯಾವ ರೀತಿಯಲ್ಲಿ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತದು. ಯಾಕಂದ್ರೆ ಸುಡುವ ಮನೆ ಕಾಂಗ್ರೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವರು ಒಳ್ಳೆ ವ್ಯಕ್ತಿ ಇದ್ರು, ಅಲ್ಲೋಗಿದ್ದಾರೆ. ಏನಾಗ್ತದೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಇವತ್ತು CS ವೆಂಕಟೇಶ್ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಆ ಸ್ಥಳೀಯರೇ ಕರೆದು CS ವೆಂಕಟೇಶ್ ನೀವು ನಿಲ್ಬೇಕಂತ ಒತ್ತಾಯಪೂರ್ವಕವಾಗಿ ನಿಲ್ಸಿರೋದು. ಅವರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಕ್ಕೆ ಇವತ್ತು CS ವೆಂಕಟೇಶ್ ಪಟ್ಟಣ ಪಂಚಾಯತಿಗೆ ಆಯ್ಕೆ ಮಾಡ್ತಾರೆ ಜನ. ಸೊ ಹಂಗಾಗಿ ಇವತ್ತು CS ವೆಂಕಟೇಶ್ ಆಗ್ಬೋದು, ಎಲ್ಲ JDS BJP ಅಭ್ಯರ್ಥಿಗಳೆಲ್ಲ ಒಳ್ಳೆ ಚಾರಿತ್ರ್ಯ ಇರುವಂಥ ವ್ಯಕ್ತಿಗೆ ಕೊಟ್ಟಿದ್ರೆ 100% ನಾವು ಈ ಸತಿ ಈ ಚುನಾವಣೆಯಲ್ಲಿ ಗೆಲ್ತೀವಿ. ವೇಮಗಲ್ಲು ಕುರ್ಗಲ್ ಪಟ್ಟಣ ಪಂಚಾಯತ್ ನಾವು ಕೈ ಹಿಡಿತೀವಿ. 4-5 ಭಯ ಇಕ್ಸಕ್ಕೆ ಏನು ಗೊತ್ತಾ, ಅವ್ರ ಕಡೆ ಒಂದು ಅಸ್ತ್ರ ಅಂದ್ರೆ ಆ ಅಧಿಕಾರನ ದುರುಪಯೋಗ ಪಡಿಸೋದು. ಇವತ್ತು ಅವರು ಅಧಿಕಾರದಲ್ಲಿ ಇರೋದಕ್ಕೆ ಎಲ್ಲ ಇಲಾಖೆಗಳನ್ನ ತಮ್ಮಲ್ಲಿ ಭಯಪಡಿಸಿ, ಅಧಿಕಾರಿಗಳಿಗೂ ಗೊತ್ತಿದೆ, ಒಳ್ಳೆ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ, ಪೊಲೀಸಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳಿದೆ. ಆದ್ರೆ ಕೂಡ ಅವ್ರು ಪ್ರೆಷರ್ ಹಾಕಿ ಸುಮ್ಮನೆ ಯಾರು ನಮ್ಮ ಅಭ್ಯರ್ಥಿಗಳ ಜೊತೆ ಓಡಾಡ್ತಾರೆ ನಾಯಕರು, ಅವ್ರ ಮನೆಗಳಿಗೆ ಹೋಗೋದು, ಭಯ ಇಕ್ಸೋದು, ಅದು ಇದೆ ಅನ್ನೋದು.
ಅದೇ ನಿಮ್ಮಲ್ಲಿ ಅದು ಇಟ್ಕೊಂಡಿದ್ದೀರಿ ಇದು ಇಟ್ಕೊಂಡಿದ್ದೀರಿ ಅಂತ ಇಟ್ಕೊಂಡು ಮಾಡ್ತಾರೆ. ಏನೂ ಇರಲ್ಲ ಅಲ್ಲೆಲ್ಲ ಖಾಲಿ ಪಾತ್ರೆಗಳೇ ಕಾಣಿಸೋದು ಅವ್ರಿಗೆ, ಏನಿರಲ್ಲ. ಯಾರು ನಮ್ಮ ಕಾರ್ಯಕರ್ತರು ಆ ಥರ ರೀತಿ ಏನು ಕಾಂಪಿಟೇಟಿವ್ ಇಟ್ಕೊಂಡಿರ್ತಾರೆ, ಇನ್ನೊಂದೇನ ಒಂದು ಶಾಲೆ ಇಟ್ಕೊಂಡಿರ್ತಾರೆ. ಅದನ್ನ ಹೋಗಿ ಇವರು 12 ಗಂಟೆಯಲ್ಲಿ ಚೆಕ್ ಮಾಡೋಕ್ಕೆ ಅವ್ರಿಗೆ ಚುನಾವಣಾ ಆಯೋಗ ಇದಿರ್ತದೆ, ಚೆಕ್ ಮಾಡಲಿ. ಆದರೆ ಅದಕ್ಕೊಂದು ಕಾಲ ಮಿತಿ ಇರ್ತದೆ, ಟೈಮು ಹೊತ್ತು ಗಳಿಗೆ ಇರ್ತದೆ. ಮಕ್ಕಳು ಸಂಸಾರ ಇರೋ ಮನೆಗಳಲ್ಲಿ ಅಷ್ಟಂತ ಹೋಗೋದು ಸರಿ ಅಲ್ವಲ್ಲ.